ರೀ ಆರೋಪಿನ ಇದ್ದಂಗೆ ಅದು ನಿಮ್ಮ ಕೈಯಾಗ. ಗಂಡ ಅಂದ್ರೆ ಅವುಗಳ ಕೈಯಾಗ ಆರೋಪಿನ ಇದ್ದಂಗೆ ಅದು. ಎಲ್ಲರೂ ಆದ್ರೆ ನಿಮ್ಗೆ ಹೇಳೇ ಹೋಗ್ಬೇಕು. ಮತ್ತು ಪೊಲೀಸರು ಹೋಗ್ಬೇಕಾದ್ರೆ ಪಿ.ಎಸ್. ಐಗೆ ಹೇಳೇ ಹೋಗ್ಬೇಕು ರೀ. ಅವ್ರು ಎಲ್ಲಿ ಹೋಗೋತಾರ ಅಲ್ಲಿ ಹೋಗ್ಬೇಕು. ಅವರು ಎಲ್ಲಾರ ಹೋಗ್ಬೇಕಾದ್ರೆ ಇಂಥಲ್ಲಿ ಹೋಗ್ಕನು ಹಿಂಗೆ ಟೈಮ್ ಬರ್ತಾನ ಎಲ್ಲ ನಿಮ್ಮ ಮುಂದೆ ಹೇಳೇ ಹೋಗ್ಬೇಕು. ಅವರು ಈ ಗಂಡ ಅಲ್ಲಿ ಎಲ್ಲರ ಕಟ್ಟಿ ಮ್ಯಾಗ ಕೂತಿರ್ತಾನ್ರೆ, ನೀವು P.S.I ಮನ್ಯಾಗ ಪೊಲೀಸರಿಗೆ ಹೇಳ್ತೀರಿ. ಮಕ್ಕಳಂದ್ರೆ ಪೊಲೀಸರು ಇದ್ದಂಗೆ ಅವರು. ನೋಡು ಎಷ್ಟೊತ್ತಾತ್ ನೋಡಿ ಕರ್ಕೊಂಡು ಬಾ ಹೋಗಿ. ಪೊಲೀಸರು ಹೋಗ್ತಾರೆ ಕರ್ಯಾಕೆ. ಅವ್ರು ಕಟ್ಟಿ ಕೂತಿರ್ತಾರಲ್ಲ ಮಾಲಕರು, ಅವರು ಆರೋಪಿಗಳು. ಈ ಪೊಲೀಸ್ ಹೇಳ್ತದ ಕರ್ಯಾಕತ್ತಾರ, ಅಲ್ಲಿ P.S.I ಕರ್ಯಾಕತ್ತಾರ, ಬರ್ತಾನಂತ ಹೇಳು ಹೋಗು ಅಂತ ಹೊಳ್ಳಿ ಕಳಿಸ್ತಾನ್ರೆ. ಈ ಪೊಲೀಸ್ ಬಂದು P.S.I ಗತ್ತದ ಏನತ್ತ ಅವ ಹಿಂಗನಾಗತ್ತಾನ, ನೀವು ಹೊಳ್ಳಿ ಹೋಗು, ಬರ್ತಾನೋ ಏನು ನನಗ ಬಾ ಅಂತಾನೋ P.S.I ಬಾ ಅಂತಾನ ಕೇಳು ಅಂದ ಕೂಡಲೇ ಪಾಪ ಆಸಾಮಿ ಓಡೇ ಬರ್ತದೆ ರೀ. ಅದು ಹೊಳ್ಳಿ ಆದ ಕೂಡಲೇ ಓಡೇ ಬರ್ತದ. ಹಂಗ್ರಿ ಬದುಕಂತಂದ್ರೆ ಮಣಿಯೊಳಗೆ ಅಂಜಿ ಸಾಯ್ಬೇಕಾಗ್ತದ. ನೀವು ಅಷ್ಟೇ ಅಲ್ಲ, ಅವರು ಯಾರು ದೇವತೆಗಳು ಬಂದು ಕಿಡಿಕ್ಯಾಗ ಬಂದ, ಅಲ್ರಿ 8 ವರ್ಷ ಆತು ಬಂದ, ನನ್ನ ನೆನಪರ ಅದ ಇಲ್ಲ, ನಾವು ಹಬ್ಬಕ್ಕೆ ಅಲ್ಲಿ ನಿತ್ತು ಸಾಕಾಗ್ಯದ, ದಾರಿ ನೋಡಾಕತ್ತೀನಿ, ಮತ್ತು ಬರಂಗಿಲ್ಲ, ಏನು ಹೆಣ್ಮಗಳಾಗಿ ಇಲ್ಲಿ ಕೂತರ್ಲೆ ಗೊತ್ತಾಗೋದಿಲ್ಲ ನನ್ನ ತಂದಾಗ. ಅವ ಅಂದ ಪಾಂಡುರಂಗ, ಮತ್ತು ನೀ ಕರ್ಕೊಂಡು ಹೋಗ್ಯದಿಯಲ್ಲ ಸಕುಬಾಯಿ, ಆಕಿನ ಕರ್ಕೊಂಡು ಹೋಗಿದ್ಲು. ಯಾಕೆ ಪಂಡ್ರಾಪುರ ನೋಡಿಲ್ಲ ಆಕಿ. ಆ ರೋಡ ಈ ರೋಡ ನಡ್ಕೋತ ಒಬ್ಬಕ್ಕೆ ಹೋಗುವಾಗ ದಾರಿ ತಪ್ಪಿತು ಅಂದ್ರೆ ಸ್ವತಃ ರುಕ್ಮಿಣಿನ ಬಂದು ಯಾವುದೋ ಪಂಡ್ರಾಪುರಕ್ಕೆ ಹೋಗುವ ಒಬ್ಬಕ್ಕೆ ಹೆಣ್ಮಕ್ಳ ಗತಿ ಆಗಿ ಈಕಿನ ಸೀದಾ ಕರ್ಕೊಂಡು ಬಂದು ಎಲ್ಲಿಗೆ ಹೋಗಿದ್ಲು ಅಂತಂದ್ರೆ, ಇಲ್ಲಿ ಹೋಗು ಪಾಂಡುರಂಗದಾನಲ್ಲಿ, ಪಂಡ್ರಾಪುರದ ಪಾಂಡುರಂಗದಾನ ದರ್ಶನ ಮಾಡ್ಬಾ ಅಂತ ಆಕಿನ ಕರ್ಕೊಂಡು ಹೋಗಿ ಕಳಿಸಿದ್ಲು. ಇವ ಅಂದ, ನೀ ಕರ್ಕೊಂಡು ಹೋಗಿದ್ದಿಲ್ಲ ಆಕಿನ, ಮತ್ತು ಆಕಿಗತೆ ಆಗಿ ನಾ ಇಲ್ಲಿ ಅದಾನೆ, ಮತ್ತು ನೀ ಆಕಿನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಾಗ ನಾ ಬರಾಕ ಬರ್ತದ, ಇಲ್ಲ ಅಂದ್ರೆ ಬರಂಗಿಲ್ಲ. ಆಕೆ ಅಂದ್ಲು, ಹನಿ ಹನಿ ಬಡ್ಕೊಂಡು ಆಕೆ ಸತ್ತಾಳ, ಆಕೆ ಜೀವಂತಿಲ್ಲ, ಆಕೆ ಹೋಗ್ಯಾಳ. ಮತ್ತು ಆಕೆ ಇನ್ನು ಹೆಂಗೆ ಅಂದ್ಕೊಳ್ಳೆ ನಾನು ಹಂಗೆ ತಿಳ್ಕೊ, ಮತ್ತೆ ನಿನ್ನ ಪಾಲಿಗೆ ಆಕೆ ಬಂದರೆ ನಾ ಬರಾಕ ಬರ್ತದ, ಇಲ್ಲ ಅಂದ್ರೆ ಬರಾಕ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಸ್ವತಃ ಮತ್ತು ರುಕ್ಮಿಣಿ ಹೋಗಿ ಆಕೆಯನ್ನು ಜೀವಂತ ಮಾಡಿ ಸಕುಬಾಯಿನ ತಂದು ಈ ಮನ್ಯಾಗ ಬಿಟ್ಟಾಗ ಪಾಂಡುರಂಗನಿಗೆ ಬಿಡುಗಡೆ ಆಯಿತು. ಮನೆಯೊಳಗೆ ಪಾಂಡುರಂಗನಿಗೆ ಬಿಡುಗಡೆ ಆಯಿತು. ಕಾರಣ ಏನಂತಂದ್ರೆ, ಪಾಂಡುರಂಗ ಮನೆ ಆಳಾಗಿ ದುಡಿತಾನ್ರಿ. ಆದರೆ ನಾವು ಅಂತಹ ಭಕ್ತಿ ಇರಬೇಕು. ಹಿಂದಿನ ಶರಣರೆಲ್ಲರೂ, ಹಿಂದಿನ ಸಂತರು ಎಲ್ಲರೂ ಹೆಂಗಿದ್ರು ಅಂತಂದ್ರೆ, ಅವ್ರನ್ನೂ ಸಾಕಷ್ಟು ಮಂದಿ ಕಾಡತ್ತಿದ್ರು. ಈಗ ನಿಮ್ಮನ್ನು ಹೆಂಗೆ ಕಾಡ್ತಾರಲ್ಲ, ತುಕಾರಾಮನೇನು ಕಾಡಿಲ್ಲೇನ್ರಿ, ಏಕನಾಥ ಮಹಾರಾಜನೇನು ಕಾಡಿಲ್ಲ, ಜ್ಞಾನದೇವನೇನು ಕಾಡಿಲ್ಲ. ಎಷ್ಟು ಕಾಡಿದರೂ ಅವರು ಪಾಂಡುರಂಗನ ಮೇಲೆ ಇರತಕ್ಕಂಥ ಭಕ್ತಿಯನ್ನು ಎಂದೂ ಕೆಡಿಸ್ಕೋಲಿಲ್ಲ. ಪಾಂಡುರಂಗನ ಭಕ್ತಿಯನ್ನು ಎಂದೂ ಕೆಡಿಸ್ಕೋಲಿಲ್ಲ. ಅವು 4 ಜ್ಞಾನದೇವ, ಸೋಪಾನ ಕಾಕ, ನಿವೃತ್ತಿನಾಥ, ಮುಕ್ತಾಬಾಯಿ, ಅವರಿಗೆ ಎಷ್ಟು ಕಾಡ್ಯಾರಂತಂದ್ರೆ ಎಷ್ಟೋ ದಿನಗಳ ಪರ್ಯಂತರವಾಗಿ ಪೈಠಾನದೊಳಗೆ ಅವರಿಗೆ ಒಂದು ತುತ್ತ ಅನ್ನ ಕೊಟ್ಟಿಲ್ಲರಿ ಜನ. ಅವರಿಗೆ ಕುಲದಿಂದ ಹೊರಗಿಟ್ರಂತ ತಿಳ್ಕೊಂಡ ಅವರಿಗೆ ಒಂದು ತುತ್ತ ಅನ್ನ ಕೊಟ್ಟಿಲ್ಲ. ಒಂದಿಷ್ಟು ಎಲ್ಲರ ಊರು ಹೊರಗೆ ಬಹಿಷ್ಕಾರ ಮಾಡಿದ್ರು ಅವ್ರನ್ನ. ಅವ್ವ ಅಪ್ಪ ತೀರ್ಕೊಂಡಿದ್ರು, ವಿಠಲಪಂತನ ಹೆಂಡತಿ ಇಬ್ಬರು ತೀರ್ಕೊಂಡ ನಂತರ ಮಕ್ಕಳು ಸಣ್ಣ ಮಕ್ಕಳ್ರಿ, 4 ವರ್ಷ, 3 ವರ್ಷ, 6 ವರ್ಷ, 10 ವರ್ಷ, ಹಿಂಗೆ ಸಣ್ಣ ಹುಡುಗರು ಎಲ್ಲರ ಊರಾಗ ಬೇಡ್ಕೊಳಕ್ಕೆ ಬಂದ್ರೆ, ಯಾರ ಒಂದಿಟ್ಟು ಹಿಟ್ಟ ಒಂದಿಟ್ಟು ರೊಟ್ಟಿ ನೀಡಿದ್ರ ಊರಾನ ಮಂದಿ ಆ ಜೋಳಿಗೆ ಕಸ್ಕೊಂಡು ಹಿಟ್ಟೆಲ್ಲ ನೆಲಕ್ಕೆ ಚೆಲ್ಲಿ ಕಾಲನ್ಗಾಡ್ಲೆ ಅದನ್ನು ರೊಜ್ಜಿನಾಗ ತುಳಿದಾಡಿ ರೊಜ್ಜು ಮಾಡಿಬಿಡ್ತಿದ್ರು ಹಿಟ್ಟ. ಜ್ಞಾನದೇವ ಮತ್ತು ಅವರಿಗೆ ತಮ್ಮಗ ತಂಗಿಗೆ ಕರ್ಕೊಂಡು ಹೋಗಿ ಎಂಥದ್ದು ನೋಡ್ರಿ, ಜ್ಞಾನದೇವನ ಸಾಮರ್ಥ್ಯ ಎಂಥದ್ದು. ಕ್ವಾಣಿನ ಬಾಯಿಲೆ ವೇದಗಳನ್ನು ನುಡಿಸಿದ ಮಹಾನುಭಾವ ಜ್ಞಾನದೇವ ಅಂತಂದ್ರೆ, ಕ್ವಾಣಿನ ಬಾಯಿಲೆ ವೇದಗಳನ್ನು ನುಡಿಸಿದ. ಉಳಿದದ ಹಿಟ್ಟ ಅದನ್ನು ತಗೊಂಡು ಆ ಮುಕ್ತಾಬಾಯಿ ನಾದಿದ್ರೆ ರೊಟ್ಟಿ ಎಲ್ಲಿ ಬೇಯಿಸೋದು ಎಣ್ಣ ಅಂತ ಜ್ಞಾನದೇವನ ಕೇಳಿದ್ರೆ, ಜ್ಞಾನದೇವ ಹೇಳ್ತಾನೆ, ನನ್ನ ದುಬ್ಬದ ಮ್ಯಾಗ ಬೇಸೇವ, ನನ್ನ ದುಬ್ಬದ ಮ್ಯಾಗ ಬೇಸಂತ ಮಂಡಿಗಾಲ ಕೆಳಗೆ ಊರಿ ಹಿಂಗೆ ಕೈ ಇಟ್ಟ ಬಾಗಿ ನಿಂತರ ದುಬ್ಬ ಬೆಂಕಿಗತಿ ಆಗಿತ್ತು. ಜ್ಞಾನದೇವನ ದುಬ್ಬ ಬೆಣ್ಣ ಬೆಂಕಿಗತಿ ಆಗಿತ್ತು. ಮುಕ್ತಾಬಾಯಿ ಸಣ್ಣ ರೊಟ್ಟಿ ಮಾಡಿ ಆ ದುಬ್ಬದ ಮ್ಯಾಗ ಬೆನ್ನಿನ ಮ್ಯಾಗ ಹಾಕಿದ್ರ ನೀವು ತೆವ್ಯಾಗ ಬೇಸಾಕ ಬರಂಗಿಲ್ಲ ನಿಮಗೆ ರೊಟ್ಟಿ, ಅಷ್ಟು ಚಂದ ಬೇಸಿದ್ಲು. ಯಾರು? ಮುಕ್ತಾಬಾಯಿ. ಬರೇ 6 ವರ್ಷದ ಮುಕ್ತಾಬಾಯಿ ಎಂಥಕಿ 18 ವರ್ಷದ
ಜ್ಞಾನದೇವನ ಕೈಲೇ 1400 ವರ್ಷ ಬಾಳಿದ ಚಾಂಗದೇವ ಗುರುವಾದ. ಬರೇ ಖಾಲಿ ಪೇಪರ್ ಕೊಟ್ಟು ಕಳಿಸಿದಂತ, ಖಾಲಿ ಪೇಪರ್. ಚಾಂಗದೇವ ಖಾಲಿ ಪೇಪರ್ ಕೊಟ್ಟು, ಯಾಕಂದ್ರೆ ಮತ್ತು ಏನಂತ ಬರಿಬೇಕ್ರಿ ಅಂದ್ರೆ ಜ್ಞಾನದೇವನ ಕಡೆಗೆ ದೀಕ್ಷಾ ತಗೋಬೇಕಂತ ಹೇಳಿ ಖಾಲಿ ಪೇಪರ್ ಕೊಟ್ಟು ಕಳಿಸಿದ. ಸಣ್ಣವದಾನ ಜ್ಞಾನದೇವ, ವಯಸ್ಸಿನಾಗ ಸಣ್ಣವದಾನ, ಮತ್ತು ಆಶೀರ್ವಾದ ಅಂತ ಬರ್ಯಾಕ ಬರಂಗಿಲ್ಲ. ಸಣ್ಣವಿದ್ದರೂ ಅವನ ಕಡೆನ ದೀಕ್ಷಾ ತಗೊಳ್ಳೋವದಾನ, ಗುರು ಮಾಡ್ಕೊಳ್ಳೋವದಾನ. ಆಶೀರ್ವಾದ ಅಂತ ಹೆಂಗೆ ಬರೀತಾನ, ನಮಸ್ಕಾರ ಅಂತ ಹೆಂಗೆ ಬರೀತಾನ. ಖಾಲಿ ಕೊಟ್ಟದಕ್ಕೆ ಮುಕ್ತಾಬಾಯ ಖಾಲಿ ಪೇಪರ್ ತೊಗೊಂಡು ಅಣ್ಣಗಂದ್ಲಂತ, ಅಣ್ಣ ಚಾಂಗ್ಯ ಅವಿ ಕೋರ ಅಂದ್ಲಂತಕಿ. ಚಾಂಗ್ಯ ಇನ್ನು ಖಾಲಿ ಅದಾನ, ಏನೂ ಇಲ್ಲ ಅವನು ಹೃದಯದೊಳಗೆ ಗುರುನ ಮಾಡ್ಕೊಂಡಿಲ್ಲ, ಇನ್ನು ಖಾಲಿ ಅದಾನಂತ ಹೇಳಿ ಕೇಳಿದಾಗ ಚಾಂಗದೇವ್ ಹೆಂಗಂತಂದ್ರೆ ಜೀವಂತ ಹುಲಿ ಮ್ಯಾಲೆ ಬಂದ್ರೆ ಕೈಯಾಗ ಹಾವಿನ ಬಾರ್ಕೋಲ್ ಹಿಡಿದ್ರೆ ಬಂದು ಹೇಳಿದ್ರು, ಚಾಂಗದೇವ್ ನಿಮ್ಮ ಬೆಟ್ಟಿಗೆ ಹಿಂಗೆ ಬರಾಕತ್ತಾನ್ರಿ ಅಂತಂದಾಗ ಜ್ಞಾನದೇವ್ ಅಂದ, ಹಂಗಾರ ನಾವು ಹಿಂಗೆ ಹೋಗೋಣ ನಾವು. ಅವ ಅಂದ, ಸೋಪಾನ್ ಕಾಕ ಹಿಂಗೆ ಅಂದ್ರೆ ಹೆಂಗೆ ಹೋಗೋದು? ಇಲ್ಲ, ಈ ಗ್ವಾಡಿ ಮ್ಯಾಗ ಕೂತೀವಲ್ಲ, ಗ್ವಾಡಿನ ನಮ್ಮನ್ನು ತೊಗೊಂಡು ಹೋಗ್ತದ ಅಂತ ತಿಳ್ಕೊಂಡು ಗ್ವಾಡಿಗೆ ಆಜ್ಞೆ ಮಾಡಿದ್ರೆ, ನಿರ್ಜೀವವಾದ ಗ್ವಾಡಿ ನಡಿ ಅಂತ ಆಜ್ಞೆ ಮಾಡಿದ್ರೆ ಗ್ವಾಡಿನ ನಡ್ಕೊತ ಹೋತಂತ್ರಿ ಚಾಂಗದೇವನ್ ತನಕ. ಗ್ವಾಡಿ ಮ್ಯಾಗ ನಡ್ಕೊತ ಹೊಂಟರು. ಭಗವದ್ಗೀತೆಯನ್ನು ಕೇವಲ 18 ವರ್ಷದೊಳಗೆ ಜ್ಞಾನೇಶ್ವರಿ ಅಂತ ತಿಳ್ಕೊಂಡು ಮರಾಠಿ ಭಾಷೆಗೆ ಅದನ್ನು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಯಾರು ಅಂತಂದ್ರೆ ಸಂತ ಜ್ಞಾನದೇವರು. ಕೊನೆಗೆ ಜೀವಂತ ಸಮಾಧಿಯನ್ನು ತಗೋತಾರೆ. ಇಂತಹ ಸಂತರ ಚರಿತ್ರೆಗಳು ನೂರಾರು ಸಂತರದಾರ, ಸಾವಿರಾರು ಸದ್ಭಕ್ತರದಾರ ಪಾಂಡುರಂಗನಿಗೆ. ನಾವು ಏನಪ್ಪ ಅಂತಂದ್ರೆ ನಮ್ಮ ಜೀವನ ಸಾರ್ಥಕತೆ ಆಗಬೇಕಾಗಿತ್ತು ಅಂತಂದ್ರೆ ಪಾಂಡುರಂಗನಿಗೆ ನಾವು ಶರಣಾಗತಿ ಆಗಬೇಕಾಗ್ತದೆ. ತಾವೆಲ್ಲರೂ ಅನೇಕ ಸಂತರ ಚರಿತಾಮೃತಗಳನ್ನು ಕೇಳಿರಿ. 2 ವರ್ಷ ನಾನು ಬಂದು ಬಹುತೇಕ ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪಾಂಡುರಂಗನ ಚರಿತಾಮೃತವನ್ನು, ಸಂತರ ಪ್ರಸಂಗಗಳನ್ನು ತಮ್ಮೆಲ್ಲರಿಗೆ ಹೇಳಿದ್ದೇನೆ.